ಲೋ ಲೋ ಕಿರಣ ಏನೆಲ್ಲ ತಿಂದೆ? ನಮ್ಮನೆಗೆ ಮಶಪ್ಪ ಅನ್ನ. ಲೋ ಲೋ ಅಲ್ಲಿ ನೋಡ ಆ ಅಂಬಿಕನು ಮತ್ತೀಗ ಹುಡುಗ ಮಂಜ ಬತ್ತೈತ್ ಕಣೆ. ನಾನು ಮರದ ಮೇಲೆ ಹತ್ಕೊಂತೀನಿ, ಏನ್ ಮಾತಾಡ್ತಾರೆ ಕೇಳಿಸ್ಕೊಂತೀನಿ. ನಾನಿಲ್ಲ ಅಂತ ಹೇಳ. ಹ್ಞೂ ಸರಿ ಆಯ್ತಾರ, ಅಪ್ಪ ನಾವು ಕುಕ್ಕ ಹೋಗು. ಲೋ ಹುಷಾರ್ ಕಟ್ಲ. ಅರೆ ಆಯ್ತು ಹೇಳು. ಲೋ ಕಿರಣ ಯಾಕಲ್ಲ ಹಿಂಗ್ ನಿಂತ್ಕೊಂಡಿದ್ಯಾ? ನಮ್ ಚಿಂಟು ಬರ್ತೀನಿ ಅಂದ, ಅದಕ್ಕೆ ಕಾಯ್ತಿದ್ನಪ್ಪ. ಆ ಹುಡುಗ ಯಾಕ್ತೋದ ಏನ? ಅವನು ಬರ್ತೀನಿ ಅಂದ್ರೆ ಮುಗ್ದಾದ ಬಿಡ ಆಸಾಮಿ ಹೇಳ್ಕೊಕಣೈತ ಏನ? ಮೋಡ್ ಚಿಂಟು ಕುಳ್ಳ ಚಿಂಟು ಈಟೇ ಐತಿ, ಅದೊಂದು ಮೋಡ್ತಿಕ. ಲೇ ಮಂಜ ಅವನೇನ ಕೇಳಿಸ್ಕೊಂಡ ಸುಮ್ಮನಿರ್ತಾನಲ್ಲ, ಮೋಟ ಕುಳ್ಳ ಮೋಡ್ತಿಕ ಅಂತೆ. ನೀನ ಅವನ್ಕಿನ್ನ ಕುಳ್ಳ ಇದೆಯಾ? ಅವನನ್ನೇ ಅಂತ್ಯ? ಲೇ ಅಪ್ಪಯ್ಯ, ಅದು ಪಂಡ್ರಪಟ್ ನನ್ನ ಮಗಂದಾದ್ರಿ ಎದ್ರಿಗಿದ್ರೆ ಏನನ್ನ ಹೇಳ್ಬಿಟ್ರೆ ಅಷ್ಟೇ ಗೋವಿಂದ. ಏನಲ್ಲ ಇಕ್ಲಿಕ್ತಾನೆ, ಸರಿಯಾಗಿ ಬಾರಿಸ್ತಾನೆ ಅಷ್ಟೇ. ಒಂದ್ ಅಲ್ಲೇಟ ಎದ್ರಿಗಂಬಕತ್ತಿತಿ, ನಾನ್ ಮರೆಗಂದೆ ಅಷ್ಟೇ. ನಾನು ಅಷ್ಟೇ ಯಾರ ಕಡೆನ ಹೇಳ್ಬೇಕಾದ್ರೆ ಆ ಮೋಡ್ಚಿಂಟು ಅಂತಾನೆ ಹೇಳೋದು. ಏನು ಸುಮ್ಮನೆ ನಮ್ಮಿ ಜೋರ ಮಾತಾಡ್ಬಿಡ, ಆಮೇಲೆ ಅವ್ನು ಕೇಳಿಸ್ಕೊಂಡರು. ಯಾಯ್ ಕಿರಣ ಇಲ್ಲಲ್ಲ, ಅವನು ಇರೋದೇ 3 ಜನ ತಾನೆ. ನಿಮ್ಮನೆ ಬರ ಹೆಂಗನ ಮಾಡ್ಕೇಳ್ರಿ. ಹಬ್ಬಕ್ಕೆ ಬಟ್ಟೆ ತಂದ್ರೇನಾ? ನಮ್ಮ ಅಮ್ಮಯ್ಯ ನಮ್ಗೆ 1,000 ರೂಪಾಯಿ ಬಟ್ಟೆ ತಂದೈತಿ. ನಮ್ಮ ಅಮ್ಮಯ್ಯ ನನಗೆ 2,000 ರೂಪಾಯಿ ಬಟ್ಟೆ ತಂದೈತಿ. ನಮ್ಮ ಅಮ್ಮಯ್ಯ ನನಗೆ ಲಂಗದಾವಣಿ ತಂದೈತಿ ಗೊತ್ತಾ? ಮತ್ತೀಗ ಚಿಂತೆಗೆ ತಂದಿಲ್ವೇ? ಅಮ್ಮಯ್ಯ ಏನು ಹಂಗ್ ಮಾತಾಡ್ತಿದ್ಯಾ? ಯಾಕಲ್ಲ ಕೆಳಕ್ ಬಂದೆ? ಚಿಂಟು ಯಾವಾಗ ಬಂದಪ್ಪಿ? ಮಾಟು ಚಿಂಟು ಕುಂಟ ಆಮೇಲೆ ಏನು ಯಾಕ ಮಾಡ್ತಿಕ್ಕ ಅಂದಂಗಿತ್ತು ನನ್ನ. ಛೇ 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 ಛೇ, ಎಂತ ಮಾತು ಅಮ್ಮಿ. ಚಿಂಟು ಬಗ್ಗೆ ನಾವೇನು ಮಾತಾಡಿವೆ? ಇಲ್ಲ ಕಣಪ್ಪಿ, ನಿನ್ ಬಗ್ಗೆ ಏನು ಮಾತಾಡಿಲ್ಲ. ಸುಮ್ಮನಿರೋ ಒಂದ್ರ ಒಟ್ಟು ಅವ್ನು ಮರದ ಮೇಲೆ ಕೂಕೊಂಡಿದ್ದೆ ಎಲ್ಲ ಕೇಳಿಸ್ಕೊಂಡವನಿ. ಲೇ ಕಿರಣ ಬರ್ಲ ಹಿಂದಕ್ಕೆ. ಲೇ ಮೋಟ್ ಮಂಜ, ಏನನ ಇನ್ನೊಂದ್ಸಲಿ ನನ್ನ ಮಾಡ್ತಿಕ್ಕ ಮೋಟು ಅಂತ ಏನನ ಅಂದ್ರೆ ಏನಲ್ಲ, ನಿನ್ನೊಂದೇ ಮೋಟ್ ಮಾಡ್ಬಿಡ್ತೀನಿ ನಾಡು. ಕುಂಡಿಗೆ ಸರಿಯಾಗಿ ಒದಿತೀನಿ. ಅಪ್ಪಣ್ಣಿ ನನ್ನ ನಂಬ್ತಾನು ಮೋಟ ಅಂತಂದು. ಇವನೇನ್ ಬಾರಿ ಬಾಡಿಗೆ ಮೆಣಸಿನಕಾಯಿ ಬೆಳ್ಕೊಂಡಂಗೆ ಉದ್ದಕ್ಕೆ ಬೆಳ್ಕೊಂಡವನೇ ನಮ್ಮಂಗೆ ಹೇಳ್ತಾನೆ. ಕೊಟ್ರ ನೋಡಿತ್ತಾಗಿಂದ ಕಡ್ಬಾಗ ಕೆನ್ನೆ. ಸುಮ್ನೆ ನಮ್ಮಿ ಕಂಡವ್ರೆ, ನೀನು ಹೇಳಿಲ್ಲ ಪಾಪ. ಹಂಗೆ ಇದ್ಯಾ? ನನ್ನ ಮೋಟ ಅಂತೆ ನೀನು ಬಣ್ಣೆ ಸುರ್ತಿ. ನೆಗಡೆ ಆದ್ರೆ ಬಣ್ಣೆ ಪರ್ರ ಅಂತ ಶೀತ್ಕೊಂಡು ಹೋಗ್ತೀಯ. ಅದು ಲಂಗದಾಗಿ ಶಿಶಿ ನನಗೆ ಬಣ್ಣೆ ಸುರ್ತಿ ಅಂತೀನಿ. ನನ್ನನ್ನು ಮಾತ್ರ ಮೋಟ ಕುಂಟ ಚುಂಟ ಅಂತೆ. ಮೋಟನಾಗ್ಲಿ ಕುಳ್ಳನಾಗ್ಲಿ ಅತ್ತನಾಗ್ಲಿ ಇನ್ನೊಂದ್ಸಲಿ ನನ್ನ ಬಗ್ಗೆ ಅಂದ್ರೆ ನಾನ್ ಸುಮ್ಮನಿರಲ್ಲ ಅಷ್ಟೇ. ಏನ್ ಲಂಗದವಣಿ ಕೊಡ್ಸದಂತೆ, ಇವ್ನಿಗೆ 1,500 ರೂಪಾಯಿ ಬಟ್ಟೆ ಕೊಡ್ಸದಂತೆ. ನಮ್ಮ ಅಜ್ಜಿ ನನಗೆ 2,000 ರೂಪಾಯಿ ಬಟ್ಟೆ ಕೊಡ್ಸಿದ್ ಹೋಗ ಕಂಡವ್ರೆ. ಕೊಡ್ಸಿ ಬಿಡ, ಯಾಕೆ ಸೆಟ್ ಮಾಡ್ಕೊಂತೀಯ? ನೀನ್ ಹೇಳಕ್ಕೆ ಅಮ್ಮಿ ಇಲ್ಲೇ ಇದ್ರೆ ಮಾತು ಬೆಳ್ದು ಆಮೇಲೆ ಕೆಂಗಿಂದು 2 ಕೊಟ್ಟೆನು ನಡಿ. ಈ ಪಂಡ್ರಪಟ್ ಸವಾಸ ಬೇಡಪ್ಪ, ಬಾ ಹೋಗನೆ. ಏಲ್ವಾ ರಾತ್ರಿ ಬಿಟ್ಟನೆ ಮರದ ಮೇಲೆ ಕುತ್ಕೊಂಡು ಇನ್ನು ಕೇಳಿಸ್ಕೊಂಬಂದ್ ಬಿಟ್ಟು ಬಂದೈತಿ ಕೆಳಗೆ ಜಗಳ ಮಾಡಕ್ಕೆ. ಇವನು ಯಾವ ಸೀಮೆ ಫ್ರೆಂಡ ನನ್ನಲ್ಲಿ ಮೋಟ ಕಂತಾರೆ. ನೀನ್ ಸರಿಯಾಗಿ ಉಗಿಬೇಕು ತಾನೆ. ನೀನು ನಿನ್ನ ಮಾತ್ರ ಸಿಟ್ಟು ಬಂದೈತೆ ಅಷ್ಟೇ. ನನ್ನದಂದ್ರೆ ಮಾತ್ರ ನಿನ್ ಸಿಟ್ಟೆ ಬರಲ್ಲ. ನೀನು ನನ್ನ ಫ್ರೆಂಡ್. ಹೋಗ ಕಂಡವ್ರೆ, ನಾನು ನಮ್ಮ ಹತ್ರ ಹೋಗ್ತೀನಿ, ಬಾಯ್. ಈ ಚಿಂಟ ಏನ್ ಮಾತಾಡ್ದಂತ ನನಗೆ ದೇವ್ರನೆಗೂ ನಮ್ಮ ಅಪ್ಪನಾಣೆಗೂ ಕೇಳಿಸ್ಕೊಂಡ್ಲಿಲ್ಲ. ನನಗಂತ ಅರ್ಥನೇ ಆಗಿಲ್ಲ. ಯಾಕ ಲಾತು ಓಡಾತು. ಯಾಕಲ್ಲ ಮೋಟಪ್ಪ ಹಿಂಗೆ ಯಾಕ ಅಂತಿದ್ಯಾ? ಮೊದ್ಲು ನಿನ್ನ ಇಟ್ಕೊಂಡು ಸಡಿಬೇಕು. ಯಾತಲ್ಲ ಅಂದಿದ್ ನೀನು ಮೋಟ ಅಂದು ಎಲ್ಲಾರು ನನ್ನ ಮೋಟ ಅಂತ ಆಶ್ರಮಂಗಾಯ್ತೆ. ಆ ಮಂಜ ನನ್ನ ಮಾಡ್ತಿಕ ಅಂತಾನೆ. ತೆಗ್ದು ಎಲ್ಡ್ ಬಿಡ್ಬೇಕು ತಾನೆ ಕುಂಡಿಗೆ. ತೆಗ್ದು ಎಲ್ಡ್ ಬಿಡ್ತೀನಿ, ಆಮೇಲೆ ಅವರಮ್ಮ ಬಂದು ನನಗೆ ಎಲ್ಡ್ ಬಿಡ್ಲಿ, ಆಮೇಲೆ ನೀನು ಎಲ್ಡ್ ಬಿಡು. ನನಗೆ ಏನನ್ನ ತಪ್ಪು ಮಾಡ್ಕೊಂಡಿದ್ದೀರಾ? ಹೋಗಿ ಬಂದು ನನ್ನ ಒಯ್ಯಕ್ಕೆ ನಿಂತಾಗ ಬಡ್ಕೊಂಡು ನನಗಂತೂ ಸಾಕಾಗೋಗ್ತೈತಪ್ಪತ್ತು. ಮಕ ನೋಡು, ಮಕ ಒಳ್ಳೆ ಅಂಗೈತಿ. ನನ್ನ ಮಕಕ್ಕೆ ಏನಾಯ್ತಿ? ಬಂಗಾರದಂತ 5 ಕಣ್ಣು, ಬಂಗಾರದಂತ 1 ಮೂಗು, ಬಂಗಾರದಂತ ಬಾಯಿ, ಅದ್ರಾಗ 32
ಆಮೇಲೆ ಮಕ ಬೆಳ್ಳಗೈತಿ. ಇನ್ನು ಏನ್ ಸಾಲದು, ನನ್ಗೆ ದೊಡ್ಡನಾಗಿ ಹೆಣ್ಣು ಹುಡ್ಕೋದು ಬೇಕಿಲ್ಲ. ಕ್ಯೂ ಕ್ಯೂ ನಿಂತಿರ್ತಾರೆ ಹುಡುಗಿಯರು ಗೊತ್ತೇ. ಹೂ ಓಟು ಬಿಟ್ಟನೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಮಕ ನೋಡ್ರಿ ಚೆನ್ನಾಗಿಲ್ವೇ? ನಮ್ಮ ಅಜ್ಜಿ ಚೆನ್ನಾಗಿಲ್ಲ ಅಂತೈತಿ. ಎಂತ ಚೆನ್ನಾಗಿದ್ದೀನಿ ನಾನು. ಈ ವಿಡಿಯೋ ಯಾರು ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಮಗೆ ಸಪೋರ್ಟ್ ಮಾಡಿ. ಬಾಯ್. ಮೊದಲು ನಮ್ಮ ಅಜ್ಜಿಗೆ ಬಟ್ಟೆ ಕೊಡ್ಸ್ಕೊಂಬೇಕು, ಎಲ್ಲರ ಹತ್ರ ಬಿಲ್ಡಪ್ ಕೊಡ್ಕೊಂಡ್ ಬಂದಿದ್ದೀನಿ.